ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೀನಾಸ್ ಕಿಚನ್. ಇವತ್ತಿನ ವಿಡಿಯೋಲಿ ಬೆಲ್ಲದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋಲಿ ತೋರಿಸಿಕೊಡುತ್ತೇನೆ. ಫ್ರೆಂಡ್ಸ್, ನಾನು 1 kg ಮೈದಾ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಎಲ್ಲರಿಗೂ ಇಷ್ಟವಾಗುವ ರೆಸಿಪಿ ಇದು. ಮೈದಾ ಹಿಟ್ಟು ಜರಡಿ ಹಿಡ್ಕೊಂಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು. ಫ್ರೆಂಡ್ಸ್, ನೀವಿಲ್ಲಿ ನಾನು ಬರೀ ಉಪ್ಪು ಅಷ್ಟೇ ಹಾಕಿದ್ದೀನಿ. ನಿಮಗೆ ಬಟರು ಅಥವಾ ತುಪ್ಪ ಇಲ್ಲ ಎಣ್ಣೆ ಬಿಸಿ ಬಿಸಿಯಾಗಿ ಕಾಯಿಸ್ಕೊಂಡು ಹಾಕೋಬೋದು, ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಬಟರನ್ನು ಬಿಸಿ ಮಾಡೋಕ್ಕೆ ಹೋಗ್ಬಿಡಿ. ನೀವು ಅಂಗಡಿಯಿಂದ ಯಾವ ಥರ ತರ್ತೀರೋ ಅದನ್ನೇ ಓಪನ್ ಮಾಡಿ ಹಂಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬರಬೇಕು ನೋಡಿ. ಇದು 15ರಿಂದ 20 ನಿಮಿಷ ಚೆನ್ನಾಗಿ ನೆನಿಬೇಕು. ಮುಚ್ಚಿಡ್ಕೊಳ್ಳೋಣ ಇದನ್ನು. ಇದು ನೆನೆಯೋಷ್ಟರಲ್ಲಿ ಹೂರಣ ರೆಡಿ ಮಾಡ್ಕೊಂಬರೋಣ. ಈಗ ಹೂರಣಕ್ಕೆ ನಾವು ಕಡಲೆ ಬೀಜ ಹಾಕ್ಕೊಳ್ಳೋಣ. ಕಡಲೆ ಬೀಜ ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರಿದುಕೋಬೇಕಾಗುತ್ತೆ. ಹುರಿದುಬಿಟ್ಟು ಕ್ಲೀನಾಗಿ ಸಿಪ್ಪೆ ತೆಗೆದುಬಿಟ್ಟು ತಗೊಳ್ಳೋಣ. ಚೆನ್ನಾಗಿ ಚಟ್ಪಟ ಅಂತಿದೆ. ಜಾಸ್ತಿ ಸೀದೋಗೋ ಥರ ಹಿಡ್ಕೊಳಕ್ಕೆ ಹೋಗ್ಬೇಡ್ರಿ, ಟೇಸ್ಟು ಚೆನ್ನಾಗಿರಲ್ಲ ಹೀಗೆ. ಇಲ್ಲಿ ನೋಡಿ, ಈಗ ನಾನು ಹುರಿದುಬಿಟ್ಟು ಕ್ಲೀನಾಗಿ ಸಿಪ್ಪೆ ತೆಗೆದು ತಗೊಬಂದಿದ್ದೀನಿ. ಕೈಯಲ್ಲಿ ಆದಷ್ಟು ಸಿಪ್ಪೆ ತೆಗೀರಿ. ಈಗ ನಾನು 1/4 kg ಹುರ್ಗಡಲೆ ಹಾಕಿದ್ದೀನಿ ನೋಡಿ. ಹುರ್ಗಡಲೆ ಅಥವಾ ಕಡಲೆಪಪ್ಪು ಅಂತೀವಿ. ಕಡಲೆಪಪ್ಪನ್ನ ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಲೈಟಾಗಿ ಬಿಸಿ ಆದರೆ ಸಾಕು ಅದು. ಈಗ ನೋಡಿ, ನಾನು 2 ಮಿಕ್ಸ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕ್ಕೊಂಡು ಚಿಕ್ಕ ಜಾರಲ್ಲಿ ಮಿಕ್ಸಿ ಮಾಡ್ಕೊಂಬರೋಣ. 2 ಮಿಕ್ಸ್ ಮಾಡಿ ಹಾಕಬೇಕು. ಬರೀ ಕಡಲೆ ಬೀಜ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಥರ ಗೊತ್ತಾಗುತ್ತೆ. ಅದಕ್ಕೆ 2 ಮಿಕ್ಸ್ ಮಾಡಿ ಹಾಕೋಬೇಕು. ಹೂರಣ ಒಂದು ಸ್ವಲ್ಪ ತರ್ತರಿಯಾಗಿರಲಿ. ಹಾಗೆಯೇ ಇರೋ ಕಡಲೆ ಬೀಜ ಕಡಲೆಪಪ್ಪು ಎಲ್ಲವನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿದ್ದಾದಮೇಲೆ ನೋಡಿ, ಈಗ ನಾನು ಬೆಲ್ಲ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದೊಂದು ಸಲ ಮಿಕ್ಸ್ ಮಾಡಿ ಇದನ್ನು ಇನ್ನೊಂದು ಸಲ ಮಿಕ್ಸಿಗೆ ಮಾಡೋಣ. ಯಾಕಂದರೆ ಉಂಡೆ ಇರುತ್ತೆ ಬೆಲ್ಲ, ಅದನ್ನು ನುಣ್ಣಗೆ ಮಾಡೋಣ. ಈಗ ನೋಡಿ, ನಾನು ನುಣ್ಣಗೆ ಮಾಡಿದ್ದೀನಿ. ಕೊಬ್ಬರಿ ಸಣ್ಣಕ್ಕೆ ತುರಿದ್ಬಿಟ್ಟು ನಾವು ಹಾಕ್ಕೋಬೇಕಾಗುತ್ತೆ. ದಪ್ಪ ಇದ್ದರೆ ಕೊಬ್ಬರಿ ತಿಂದಂಗೆ ಅನಿಸುತ್ತೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ ಬಳಸಿದ್ರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ, ಎಲ್ಲ ಚೆಲ್ಲುತ್ತದೆ ಕೆಳಗೆಲ್ಲ. ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಗಡಲೆಗೆ ನಾನು ಏಲಕ್ಕಿ, ಎಳ್ಳು ಮತ್ತು ಗಸಗಸೆ ಹಾಕಿದ್ದೀನಿ. ಆಗ ಇವೆಲ್ಲ ನುಣ್ಣಗಾಗುತ್ತೆ. ಬರೀ ಇವನ್ನೇ ಹಾಕಿದ್ರೆ ಅವು ನುಣ್ಣಗಾಗೋದಿಲ್ಲ. ಈಗ ನಾನು ಇದನ್ನು ಮಿಕ್ಸಿಗೆ ಹಾಕಿ ನೋಡಿ ಪುಡಿ ಮಾಡಿ ಎಲ್ಲನೂ ಕೊಬ್ಬರಿ ಸಮೇತ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ. ಹೂರಣ ಚೆನ್ನಾಗಿ ಬಂದಿದೆ. ಫುಲ್ಲು ನುಣ್ಣಗೂ ಇಲ್ಲ, ತರ್ತರಿಯಾಗಿಲ್ಲ. ಇಲ್ಲಿ ನೋಡಿ, ಈಗ ಚಪಾತಿ ಉಂಡೆದು ತಗೊಂಡು ಒಂದು ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಕ್ಲೀನಾಗಿ ಎಲೆ ಮಾಡ್ಕೊಳ್ಳೋಣ. ಫುಲ್ಲು ಸಾಫ್ಟಾಗೂ ಬೇಡಕ್ಕಾಗಿಲ್ಲ, ಒಂದು ಸ್ವಲ್ಪ ತೆಳು ಇದ್ದರೆ ಸಾಕು. ಜಾಸ್ತಿ ಮಂದನೂ ಮಾಡ್ಕೊಬೇಡಿ, ಗಟ್ಟಿ ಬರುತ್ತೆ. ಇಲ್ಲಿ ನಾನು ಪ್ಲೇಟ್ ಬಳಸಿದ್ದೀನಿ. ಯಾಕಂತಂದರೆ ಪ್ಲೇಟ್ ಮೇಲೆ ಹೇಗೆ ಮಾಡೋದು ಅಂತ ಒಂದು ಸಲ ತೋರಿಸೋಣ ಅಂತ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಎಳೆ ಜಾಸ್ತಿ ಮಂದ ಬೇಡ, ಒಂದು ಸ್ವಲ್ಪ ತೆಳು ಇರಲಿ. ಈಗ ನೋಡಿ, ಹೂರಣ ಹಾಕ್ಕೊಂಡು ನೀರಿದೆಯಲ್ಲ, ಇದನ್ನು ಈ ಎಡ್ಜಲ್ಲಿ ಒಂದು ಸ್ವಲ್ಪ ತೇವ ಮಾಡೋಣ. ಯಾಕಂದರೆ ಓಪನ್ ಆಗ್ದಿರ ಕ್ಲೀನಾಗಿ ಅಂಟ್ಕೊಳತ್ತೆ. ನಾವು ಡೀಪ್ ಫ್ರೈ ಮಾಡಿದಾಗ ಓಪನ್ ಆಗ್ದಿರ ಚೆನ್ನಾಗಿರುತ್ತೆ, ಎಣ್ಣೆನೂ ಹಾಳಾಗ್ದಿರ ಇರುತ್ತೆ. ಈಗ ನೋಡಿ, ಇದನ್ನು ನಿಧಾನವಾಗಿ ಕ್ಲೋಸ್ ಮಾಡ್ಕೊಳ್ಳೋಣ. ಅಮುಕಿ ಕ್ಲೀನಾಗಿ ಸೈಡಲ್ಲಿ ಬಂದಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡೋಣ. ಈಗ ತೆಗೆದಿದ್ದು ಎಕ್ಸ್ಟ್ರಾ ಹಿಟ್ಟು ಒಂದು ಸ್ವಲ್ಪ ಆರಿರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದನ್ನು ನಿಧಾನವಾಗಿ ತೆಗಿಬೇಕಾಗುತ್ತೆ. ಹುಷಾರಾಗಿ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಏನನ್ನ ತೆಗ್ದಿದ್ದೀವಿ ಅಂದರೆ ಓಪನ್ ಆಗೋಗ್ಬಿಟ್ರೆ ಅದಷ್ಟು ವೇಸ್ಟ್ ಆಗುತ್ತೆ ಮತ್ತು ಸ್ವೀಟ್ ಅನಿಸುತ್ತೆ ಇನ್ನೊಂದು ಸಲ ಮಾಡೋಕ್ಕೆ ಹೋದರೆ. ನೀವು ಮಾಡ್ಕೊಂಡಿರೋ ಹಿಟ್ಟಿಗೆ ನೋಡಿ ಇದೇ ಥರ ಎಲ್ಲನೂ ಈ ಥರ ಮಾಡ್ಕೊಳ್ಳಿ. ನೋಡಿ, ನಾನು ಒಂದಿಷ್ಟು ಪ್ಲೇಟಲ್ಲಿ ಮಾಡಿದ್ದೀನಿ. ಈಗ ನೋಡಿ, ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ನೋಡಿ, ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ತಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ನೋಡಿ, ಈಗ ಬಿಸಿ ಆಗಿದೆ. ಈಗ ಒಂದೊಂದೇ ಹಾಕ್ಕೊಳ್ಳೋಣ ನಿಧಾನವಾಗಿ. ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬಾಣಲಿಗೆ ಟಚ್ ಆಗ್ದಿರ ಮಾಡಿ, ಯಾಕಂದರೆ ಉಳ್ಕೊಂಡ್ಬಿಡುತ್ತೆ, ಅದು ಡೇಂಜರು. ಇಲ್ಲಿ ನೋಡಿ, ನಿಮಗೆ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಇದ್ದಾಗ ಬಂದರೆ ಮಾತ್ರ ನಿಮಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಮೆತ್ತಿಗೆ ಗಟ್ಟಿಯಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ಇದನ್ನು ನೀವು ಸ್ಟೋರ್ ಮಾಡಬೇಕಂದ್ರೆ ಚೆನ್ನಾಗಿ ಆರಿಸ್ಬಿಟ್ಟು ಎತ್ತಿಡ್ಕೊಳ್ಳಿ, ಇಲ್ಲಾಂದರೆ ಮೆತ್ತಿಗೆ ಆಗೋಗ್ಬಿಟ್ಟು ಬೂಸರಿಕೆ ಬರುತ್ತೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಇದರಲ್ಲಿ ಸ್ಟಫಿಂಗು ನಿಮ್ಗೆ ಹೆಂಗೆ ಬೇಕೋ ಆ ಥರ ಇಟ್ಕೊಳ್ಳಿ. ಫುಲ್ ಆದರೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಆದರೂ ಹಾಕ್ಕೊಳ್ಳಿ. ನೋಡಿ ನಾನೊಂದು ಸ್ವಲ್ಪ ಹಾಕಿಟ್ಟಿದ್ದೀನಿ, ಮಕ್ಕಳಿಗೆ ಅಂತಲೇ ಮಾಡಿರೋದು. ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟಿದ್ದೀನಿ, ಸ್ವೀಟ್ ಜಾಸ್ತಿ ಕೊಡಬಾರ್ದು ಅಂತ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ.